ಅಸ್ಸಾಂನಲ್ಲಿ ಪ್ರವಾಹದ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆಯೋ ಅದೇ ರೀತಿ ಅಲ್ಲಿನ ನೆಲಮಟ್ಟದ ಪರಿಹಾರ ಕಾರ್ಯವು ಭರವಸೆಯನ್ನು ಮೂಡಿಸಿದೆ. ಈ ಸಂಕಷ್ಟದ ನಡುವೆ ಜನರಿಗೆ ಸಹಾಯದ ಜೊತೆಗೆ ಹೊಸ ಆಶಾಕಿರಣವೂ ಕಾಣಿಸಿಕೊಂಡಿದೆ. ಅಸ್ಸಾಂನ ಮುಖ್ಯಮಂತ್ರಿ ಅವರು ನೀತಾ ಅಂಬಾನಿ ಹಾಗೂ ರಿಲಯನ್ಸ್ ಫೌಂಡೇಶನ್ಗೆ ಸಾರ್ವಜನಿಕವಾಗಿ ಧನ್ಯವಾದವನ್ನು ತಿಳಿಸಿದ್ದಾರೆ. ಪ್ರತಿ ಹೆಜ್ಜೆಯಲ್ಲೂ ನಾವು ಅಸ್ಸಾಂ ಜನರ ಜೊತೆ ನಿಲ್ಲುತ್ತೇವೆ ಅಂತ ನೀತಾ ಅಂಬಾನಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ. 21 ಕೋಟಿ ರೂಪಾಯಿ ಪರಿಹಾರ ನಿಧಿ ನೀಡುವುದರ ಜೊತೆಗೆ ರಿಲಯನ್ಸ್ ಫೌಂಡೇಶನ್ ಕೂಡ ತಕ್ಷಣವೇ ಸ್ಥಳಕ್ಕೆ ಇಳಿದು ಪರಿಹಾರ ಕಾರ್ಯಗಳನ್ನು ದೊಡ್ಡ ಮಟ್ಟದಲ್ಲಿ ಕೈಗೊಂಡಿದೆ. ಆದರೆ ಈ ಪರಿಹಾರ ಕಾರ್ಯದಲ್ಲಿ ಇನ್ನೊಂದು ವಿಶೇಷತೆ ಏನು ಗೊತ್ತಾ? ಈ ಕಷ್ಟದ ಸಮಯದಲ್ಲಿ ಅಮಾಯಕ ಪ್ರಾಣಿಗಳ ರಕ್ಷಣೆಗೆ ವಂತಾರ ಕೂಡ ಮುಂದೆ ಬಂದಿದೆ. ಪ್ರವಾಹದಂತ ವಿಪತ್ತಿನಲ್ಲಿ ಪ್ರಾಣಿಗಳ ಬಗ್ಗೆ ಗಮನ ಕಡಿಮೆಯಾಗುವುದು ಸಹಜ. ಆದರೆ ವಂತಾರದ ವಿಶೇಷ ತಂಡಗಳು ಮನೆಗೆ ಹೋಗಿ ಸಂಕಷ್ಟದಲ್ಲಿದ್ದ ಸಾವಿರಾರು ಪ್ರಾಣಿಗಳನ್ನು ರಕ್ಷಿಸಿದೆ. ಅಷ್ಟೇ ಅಲ್ಲ, ಅವುಗಳಿಗೆ ತುರ್ತು ವೈದ್ಯಕೀಯ ಚಿಕಿತ್ಸೆಯನ್ನು ನೀಡಿದ್ದಾರೆ. ಮನುಷ್ಯರ ಜೀವವಾಗಲಿ, ಮಾತೆ ಆಡಲಾಗದ ಮೂಕ ಪ್ರಾಣಿಗಳ ಜೀವವಾಗಲಿ, ಕಷ್ಟದಲ್ಲಿರುವ ಪ್ರತಿಯೊಂದು ಜೀವಿಗೂ ಸಹಾಯ ಸಿಕ್ಕಾಗಲೇ ನಿಜವಾದ ಮಾನವೀಯತೆ ಅನ್ನೋದು ಕಾಣುವುದು. ಈ ಕಾರ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ನಲ್ಲಿ ತಿಳಿಸಿ.